ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಬ್ಬ ಸ್ಪೆಷಲ್ ಆಗಿ ದೊನ್ನೆ ಬಿರಿಯಾನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಬಿರಿಯಾನಿ ವೆರೈಟಿಯಲ್ಲಿ ತೋರಿಸಿ ಅಂತ. ನಾನು ಇವತ್ತು ಬೆಂಗಳೂರು ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಚಿಕನ್ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಸುಮಾರು ಒಂದು 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬಿರಿಯಾನಿ ಪೌಡ್ರ್ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನು, ಮತ್ತು ಎಣ್ಣೆ ಒಗ್ಗರಣೆಗಾಗೋಷ್ಟು. ನೋಡಿ, ಇದು ಮರಾಠಿ ಮೊಗ್ಗು ಒಂದು 4, ಏಲಕ್ಕಿ ಒಂದು 5, ಲವಂಗ ಒಂದು 5, ಚಕ್ಕೆ 2 ಪೀಸ್ ತೊಗೊಂಡಿದ್ದೀನಿ. ಪಲಾವ್ ಎಲೆ ಒಂದು 2 ರಿಂದ 3 ಈ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಹಾಕಿದ್ರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬೋ ಮಸಾಲೆ ನೋಡೋಣ. ನೋಡಿ, 1.5 ಇಡಿ ಆಗೋಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ಹಸಿರುಮೆಣಸಿನ್ಕಾಯಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, 1.5 ಇಂಚ್ ಆಗೋಷ್ಟು ಶುಂಠಿ, ಒಂದು ಅರ್ಧ ನಿಂಬೆಹಣ್ಣು, ಪುದೀನೂ ಒಂದು ಇಡಿ ತೊಗೊಂಡಿದ್ದೀನಿ. ನೋಡಿ, ಇದು ಜೀರಾ ರೈಸ್ ಅಂತಾರೆ. ಇದನ್ನು ಸುಮಾರು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ನೀವು ಬೇಕಂದರೆ ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು. ಸೊ ಜೀರಾ ರೈಸಲ್ಲಿ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಬಿರಿಯಾನಿಗೆ ಚಿಕನ್ ನಾವು ಎಷ್ಟು ಅರ್ಧ ಕೆ ಜಿ ಹಾಕ್ತೀರಂದರೆ ಅಕ್ಕಿನೂ ಅರ್ಧ ಕೆ ಜಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ದಪ್ಪ ದಪ್ಪ ಪೀಸ್ ಇದೆ ಚಿಕನ್ ಬಿರಿಯಾನಿಯಲ್ಲಿ. ನೋಡೋಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಪೌಡ್ರು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬಿರಿಯಾನಿ ಪೌಡ್ರ್ ಹೇಗೆ ಮಾಡೋದು ಅಂತ. ನೋಡಿ, ಬೇಕಂದರೆ ಗೊತ್ತಾಗುತ್ತೆ. ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಉಪ್ಪು ಇದೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಮತ್ತು ಬಿರಿಯಾನಿ ಫ್ಲೇವರು ಹಾಗೆ ಇರುತ್ತೆ ಚಿಕನಲ್ಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕೆಲವ್ರು ಬೇಕಂದರೆ ಮೊಸರು ಹಾಕ್ಬಿಡ್ತಾರೆ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಬೋದು. ನಿಂಬೆಹಣ್ಣು ರಸ ಹಾಕೋದ್ರಿಂದ ಚಿಕನ್ನು ಬೇಗನೆ ಬೇಯುತ್ತೆ ಮತ್ತು ತಿನ್ನೋಕ್ಕೆ ಸಾಫ್ಟಾಗಿರುತ್ತೆ. ಈಗ ಮಿಕ್ಸ್ ಮಾಡಿ ಇದನ್ನು ಒಂದು 15 ನಿಮಿಷ ಆಗಿ ಬಿಡೋಣ. ಅಕ್ಕಿ ನೆನೆ ಹಾಕ್ತಿರಲ್ವ, ಅವಾಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಟೈಮ್ ಸೇವ್ ಆಗುತ್ತೆ. ಈಗ ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಪುದೀನ ಕೊತ್ತಂಬರಿ ಎರಡೂ ಒಂದೇ ಸಮ ತಗೊಂಡಿಲ್ಲ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಹಸಿರುಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಹೆಂಗೆ ಅಂದರೆ ಮಸಾಲೆ ಗ್ರೀನ್ ಕಲರಾಗಿ ಬರಬೇಕು. ಸೊ ಈ ಬಿರಿಯಾನಿಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ತೊಗೊಳ್ಳಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ತೆಗೆದು ನೋಡೋಣ. ನೋಡಿ, ಗ್ರೀನ್ ಕಲರಾಗಿ ಬಂದಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಂದೇ ಸಮ ಇರಬೇಕು ಮಸಾಲೆ, ಆವಾಗ ಟೇಸ್ಟಾಗಿರುತ್ತೆ ಬಿರಿಯಾನಿ. ಈಗ ನೋಡಿ, ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಸ್ಟವ್ ಮೇಲೆ. ನೀವು ಬೇಕಂದರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸೊ ಬೇರೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಇದು ಬಿರಿಯಾನಿ ಪಾತ್ರೆ ಅಂತಲೇ ಬರುತ್ತೆ ಅಗಲವಾಗಿರೋದು. ಅಂಥದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ. ಈ ಮಸಾಲೆ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ. ಪಲಾವು, ಚಕ್ಕೆ, ಲವಂಗ ಅದೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಈಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ರುಬ್ಬಕ್ಕೊಂದು ಈರುಳ್ಳಿ ಯೂಸ್ ಮಾಡಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ಜನ ಮೇಡಮ್ ವೆಜ್ ರೆಸಿಪಿನೂ ಕೇಳ್ತಾ ಇದ್ದೀರಾ. ಸೊ ನಾನು ವೆಜ್ ರೆಸಿಪಿನೂ ನೆಕ್ಸ್ಟ್ ವೀಕಿಂದ ಹಬ್ಬ ಕಳೆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ನಾನ್ ವೆಜ್ ರೆಸಿಪಿ ಕೇಳೋರಿಗೆ ಹಬ್ಬ ಸ್ಪೆಷಲಾಗಿ ಈ ರೆಸಿಪಿ ಬಿಡ್ತಾಯಿದ್ದೀನಿ. ಸೊ ನೀವು ವೆಜ್ ತಿನ್ನೋರಾದರೆ ನಿಮ್ಮ ಫ್ರೆಂಡ್ಸ್ ನಾನ್ ವೆಜ್ ತಿಂತಾರಲ್ಲ, ಅವರು ಕೂಡ ಶೇರ್ ಮಾಡ್ಕೋಬೋದು ಈ ವಿಡಿಯೋನ ನೀವು. ಈ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ. ಈಗ ಚಿಕನ್ ಹಾಕ್ತಾಯಿದ್ದೀನಿ ನಾನು. ಈ ಚಿಕನ್ನು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಿನಿಮಮ್ ಒಂದು 10 ರಿಂದ 15 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಿ ಕಲರ್ ಚಿಕನ್ ಅರ್ಧ ಬೆಂದೋಗುತ್ತೆ. ಮತ್ತು ಟೊಮೊಟೊನ ಇಲ್ಲಿ ರುಬ್ಬಾಕ್ತಾರೆ. ಕೆಲವು ಹೋಟೆಲ್ಗಳಲ್ಲಿ ರುಬ್ಬಿ ಎಲ್ಲ ಪೇಸ್ಟ್ ಇಟ್ಕೊಂಡಿರ್ತಾರೆ. ಆ ಥರ ಪೇಸ್ಟ್ಗಳು ಹಾಕಿ ಮಾಡ್ತಾರೆ. ಇಲ್ಲಿ ನಾವು ಹೋಮ್ ಮೇಡ್ ಮಾಡಿರೋದ್ರಿಂದ ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಹಂಗೂ ಹಾಕಿದ್ರೂ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಲ್ಲ, ನೀರಿನ ಅಂಶ ಬಿಡುತ್ತೆ ಮಸಾಲೆಯಲ್ಲಿ. ಚೆನ್ನಾಗಿ ಚಿಕನ್ ಮಿಕ್ಸ್ ಆಗಿ ಇದನ್ನು ಒಂದು 15 ನಿಮಿಷ ಆಗಿ ಬೇಯಕ್ಕೆ ಬಿಡೋಣ. ಹೇಗೆ ಅಂದರೆ ಇದು ಬೆಂದಮೇಲೆ ಒಳ್ಳೆ ಮನೆಯೆಲ್ಲ ಬಿರಿಯಾನಿ ಫ್ಲೇವರೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಣ್ಣೆ ಎಲ್ಲ ಬಿಟ್ಟು ಮಸಾಲೆ ವಾಸನೆ ಎಲ್ಲ ಚೇಂಜ್ ಆಗಿರುತ್ತೆ. ಹಾಗೆ ಆ ಗ್ರೇವಿನೇ ಬೇರೆ ರೈಸಿಗೆ ಹಾಕೊಂಡು ತಿನ್ನಬೇಕು, ಆ ಥರ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅಳತೆ ತೊಗೊಂಡಿದ್ದೆ ಆ ಲೋಟದಲ್ಲಿ. ಸುಮಾರು 2 ಲೋಟ ಅಕ್ಕಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. ನೆನ್ಪಿಟ್ಕೊಳ್ಳಿ, 2 ಲೋಟ ಹಾಕೋಕ್ಕೆ 4 ಲೋಟ. ನೀವು 3 ಲೋಟ ಹಾಕಿದ್ರೆ ಸೊ 6 ಲೋಟ, ಆ ಥರ ಲೆಕ್ಕ ತಗೊಳ್ಳಿ. ನಾನು ಚಿಕನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ, ರೈಸು ಅರ್ಧ ಕೆ ಜಿ ತೊಗೊಂಡಿದ್ದೀನಿ.
ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಕುಕ್ಕರಲ್ಲಿ ಮಾಡೋದಾದ್ರೂ ಸೇಮ್ ಇದೇ ಥರ ಪ್ರೊಸೆಸ್ ಮಾಡ್ಬೋದು. ಸೊ ನಾವು ಈ ದೊನ್ನೆ ಬಿರಿಯಾನಿ ದಮ್ ಕಟ್ತೀರಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ. ಈ ಥರ ನೀರು ಕುದಿ ಬರೋವಾಗನೇ ಯಾವಾಗೂ ನೆನೆಸಿಟ್ಟಿರೋ ಅಕ್ಕಿನ ಹಾಕಬೇಕು. ಈ ಜೀರಾ ರೈಸು ಈ ದೊನ್ನೆ ಬಿರಿಯಾನಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ಮಾಮೂಲಿ ಮನೇಲಿರೋ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡ್ಕೊಳ್ಳಿ. ಈ ಥರ ಅಕ್ಕಿ ಹಾಕಿದ ಮೇಲೆ ಇದೀಗ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಕಸ್ತೂರಿ ಮೇಥಿ, ನಮ್ಮ ಕಮೆಂಟ್ಸ್ಗಳು ಕಳಿಸ್ತಾ ಇದ್ದೀರಾ. ನಿಮ್ಗೇನೋ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಮಾಮೂಲಿ ನ್ಯಾಚುರಲ್ ಆಗಿ ಮೆಂತ್ಯ ಸೊಪ್ಪು ಬರುತ್ತಲ್ಲ ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಫ್ರೈ ಮಾಡೋವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಮಿನಿಮಮ್ 3/4 ಭಾಗ ಅನ್ನ ಬೇಯಬೇಕು. ನೀವು ಅವಾಗ ತೆಗೆದು ಚೆಕ್ ಮಾಡಿ ಕಳಿಸ್ತಾ ಇರಿ. ನೋಡಿ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಅನ್ನ 3/4 ಭಾಗ ಬೆಂದು ಬಂದಿದೆ. ಈ ಥರ ಬಂದಾಗ ಇದನ್ನು ಇಳಿಸ್ಕೋಬೇಕಾಗುತ್ತೆ. ನಾವು ಇಳಿಸ್ಕೊಂಡು ದಮ್ ಕಟ್ಟಬೇಕು. ಸೊ ಇವಾಗ ಹೋಟೆಲ್ಗಳಲ್ಲಿ ಇಲ್ಲ ಮಾಮೂಲಿ ಫಂಕ್ಷನ್ಗಳಲ್ಲಿ ಮಾಡೋರು ಒಲೆಯಲ್ಲಿ ಮಾಡ್ತಾರೆ, ಆವಾಗ ಕೆಂಡನ ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಈ ಥರ ಮಾಡ್ತಾಯಿದ್ದೀರಿ. ನೋಡಿ ಹಳೆ ತವ ಇಟ್ಟಿದ್ದೀನಿ ನಾನು. ನೀವು ತವ ಸಿಕ್ಕಿಲ್ಲ ಅಂದರೆ ಮಾಮೂಲಿ ಯಾವುದಾದ್ರೂ ಒಂದು ಪ್ಲೇಟ್ ಕೂಡ ಇಡ್ಬೋದು, ಹಳೆ ಪ್ಲೇಟು. ಮೇಲೆ ಹಾಗೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಈ ಥರ ಮೇಲೇನು ಬಿಸಿನೀರಿರುತ್ತೆ, ಕೆಳಗಡೆನೂ ಮೀಡಿಯಮ್ ಫ್ಲೇಮಲ್ಲಿರುತ್ತೆ. ಈ ಥರ ಮಾಡೋದ್ರಿಂದ ರೈಸು ಒಳ್ಳೆ ಸೂಪರಾಗಿ ದಮ್ ಕಟ್ಟುತ್ತೆ. ಈಗ ಒಂದು 15ರಿಂದ 20 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ನಮಗೆ ಬೇಕಾಗಿರುವಂಥ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೀವು ಹಾಗೆ ಮಿಕ್ಸ್ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲದಕ್ಕೂ ಮಸಾಲೆ ಹಿಡ್ದಿರುತ್ತೆ. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಎಷ್ಟು ಸೂಪರಾಗಿರುತ್ತೆ ಅಂದರೆ ಸಾಫ್ಟಾಗಿ ಉದ್ರುದಾಗಿ ಸಖತ್ತಾಗಿ ಬಂದಿರುತ್ತೆ. ನೋಡಿ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಪಚ್ಚಡಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಇಟ್ಟಿದ್ದೀನಿ. ನೀವು ಬೇಕಂದರೆ ಮೊಟ್ಟೆ ಕೂಡ ಬೇಯಿಸಿ ಇದ್ರ ಜೊತೆಗೆ ಸರ್ವ್ ಮಾಡ್ಕೋಬೋದು. ಹಾಗಾದರೆ ಈ ಯುಗಾದಿ ಹಬ್ಬ ಹೊಸ್ತೊಡ್ಕಿಗೆ ಈ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.